ಎಷ್ಟು ಚೆನ್ನಾಗಿದೆ ಟಿವಿ. ಇಲ್ಲಿ ಬಾ ತೋರಿಸಿ ಏನಾಯ್ತು ಅಂತ ಅಂದ್ಬಿಟ್ಟು ಪಾಸ್ ಆಡ್ತಾ ಇದ್ವಿ. ಎಷ್ಟು ಇಂಚಸ್? 55. ಒಂದ್ ನಿಮಿಷ ಕಾಲ್ ಮಾಡ್ತೀನಿ ಬ್ರೋ. ಹಾಯ್ ಗೈಸ್, ಸೊ ಇವಾಗ ಫಸ್ಟ್ ಟೈಮು ನನ್ನ ಚಾನಲಲ್ಲಿ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀವಿ. ನೈಸ್. ಓಕೆ, ಅದು ನಮ್ಮ ಅಜ್ಜಿಗೆ, ನಮ್ಮಮ್ಮಗೆ, ನಿಮ್ಮಮ್ಮಗೆ ಎಲ್ಲ ಸೇರಿಸಿ. ಓಕೆ, ಸೊ ಅದಕ್ಕೆ ಎಲ್ಲರದ್ದು ಒಂದು ಇದು ಬೇಕು ಸ್ವಲ್ಪ. ಅಂದರೆ ಏನಕ್ಕೆ ಕರೆದೆ ಅಂದರೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಅಂತ, ನೆಕ್ಬಿಡ್ಬೇಡಿ, ಅವ್ರಿಗೆ ಗೊತ್ತಾಗ್ಬಾರ್ದು. ಒಂದು ಸ್ವಲ್ಪ ನಮಗೆ ಮೇಯ್ನಾಗಿ ಅದು ಅವ್ರಿಗೆ ಗೊತ್ತೇ ಆಗ್ಬಿಡೋದು ರಿಯಲ್. ಕ್ಯಾಮ್ರಾ ಅದೇ ಅಲ್ಲಿ ಇದಿಲ್ವಾ? ಎಲ್ಲ ಆ್ಯಂಗಲಲ್ಲೂ ಅಲ್ಲೊಂದು ಪಾಟ್ ಹತ್ರ ಆಯಿತಾ. ಎಲ್ಲ ಕಡೆನೂ ಕ್ಯಾಮ್ರಾ ಇಟ್ಬಿಟ್ಟು ಎಲ್ಲ ರಿಯಾಕ್ಷನ್ನು ಇದು ಮಾಡೋಣ. ಸೊ ನಾನು ವ್ಲಾಗ್ ಮಾಡೋ ಥರನೇ ಒಂದು ಮಾಡ್ತಾಯಿರ್ತೀನಿ. ಡ್ಯಾನ್ಸ್ ಮಾಡೋ ಥರ ಸಾಂಗ್ ಹಾಕ್ಬಿಟ್ಟು ಆವಾಗ ಟಿ ವಿ ಹೊಡೆದೋಗಿರೋ ಥರ ಒಂದು ಪ್ರ್ಯಾಂಕ್ ಮಾಡ್ತೀವಿ ಎಲ್ಲರೂ. ಈಸ್ ರೆಡಿ? ನೈಸ್. 3, 2, 1 ಬನ್ನಿ ಹೋಗೋಣ. ಅಜ್ಜಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಸೊ ನಮ್ಮಮ್ಮ ಮತ್ತೆ ನಮ್ಮ ಚಿಕ್ಕಮ್ಮ ಹೇಳಿದ್ದಾರೆ. ಓಕೆ, ವೇಣುಸ್ವಾಮಿ ಗೈಸ್ ಇವಾಗ ಅದನ್ನ ಹಾಕಿಟ್ಟಿರ್ತೀನಿ ನೋಡಿ. ಇವಾಗ ಚಿತ್ತಾಲ್ ಪತ್ತಾಲ್ ಆಫ್ ಮಾಡು. ವಾ ಹೋಯ್ತು ಟಿವಿ, ಹೋಯ್ತು ಟಿವಿ ಹೋಯ್ತು. ಆಫ್ ಮಾಡೋದು ನೋಡ, ಏನು ಹೋಯ್ತಲ್ಲಿ ಡಿಸ್ಪ್ಲೇ ಹೋಯ್ತಲ್ಲಿ. ಇದು ಎಷ್ಟು ಬಿಟ್ಟ ಅದು ಕ್ಯಾಚ್ ಇದೆ. ಎಷ್ಟು ಅಷ್ಟೇ ಮ್ಯಾಂಗೇಟ್ ನನ್ ಮಗ ಇವನು. ಬೈ ಚಾನ್ಸ್ ಆದ್ರೆ ಏನ್ ಮಾಡಕ್ಕಾಗುತ್ತೆ? ನೀನಾದ್ರೂ ಅಲ್ಲಮ್ಮ, ಅದಕ್ಕೆ ಎಷ್ಟು ದುಡ್ಡು ಗೊತ್ತಾ ನಿಂಗೆ? ಸರಿ ಹೋಗು. 1 ರೂಪಾಯಿ ಕಷ್ಟಪಟ್ಟು ತಂದಿರೋದು. ಸರಿ ಹೋಗಿ, ಏನು ಮಾಡಕ್ಕಾಗಲ್ಲ. ಬೈ ಚಾನ್ಸ್ ಇದ್ರೆ ಏನು ಮಾಡಕ್ಕಾಗುತ್ತೆ? ಸ್ವಲ್ಪ ಇರ್ಬೇಕು ನಿನ್ಗೆ. ಎಷ್ಟನೇ ಇದ್ದೆ ನಾನು. ನಾವು ಆಟ ಆಡ್ತಿದ್ವಿ ಹೆಲ್ಮೆಟ್ ಅಲ್ಲಿ. ಅವನು ಹಿಂಗೆ ಕ್ಯಾಚ್ ಆಡ್ತಿದ್ವಲ್ಲ, ಅದೇನ. ನೀವ್ ಯಾರಾದ್ರೂ ಅಟ್ಲೀಸ್ಟ್ ನಿಂತ್ಕೋಬಾರ್ದೇನೋ. ಸಾಂಗ್ ಪಾಸ್ ಮಾಡಕ್ ಹೋದ್ವಿ, ಅದು ಡಿಸ್ಪ್ಲೇ ಹೋಗಿದೆ. ಎಷ್ಟಾಗುತ್ತೆ? ಯಾವ್ದಿದೆ ಕಂಪ್ನಿ? ಎಷ್ಟು ಇಂಚ್ ಇದು? ಕೇಳಿ ನೋಡ್ತೀನಿ. ಇದು ಡಿಸ್ಪ್ಲೇ ಇಲ್ಲಿ ನೋಡಿ. ನಮ್ಮನೇಲಿ ಹೊಸಾದು ಇದು ಹೊಸಾದ್ ಈಗ ತಂದಿದ್ದೆ. ಏನ್ ಮಾಡಕ್ಕಾಗುತ್ತೆ? ಬೈ ಚಾನ್ಸ್ ನಾನು ಬಡ್ಕೊಂಡ್ಕೊಳ್ಳಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ. ಯಾರು ಬೇಕಂತ ಮಾಡಿಲ್ಲ. ನಾನು ಕೇಳಿಲ್ವಾ ನಿಂಗೆ? ನಾನು ಏನ್ ಮಾಡಿಲ್ಲ, ಬಾ ತೋರಿಸ್ತೀನಿ. ನಾನು ಇಲ್ಲಿ ಬಾ ತೋರಿಸ್ತೀನಿ ಏನಾಯ್ತು ಅಂತ ಅಂದ್ಬಿಟ್ಟು. ನಾನ್ ಬೇಕಂತ ಮಾಡಿಲ್ಲ, ಅದು ಇದ್ ಮಾಡ್ಬೇಕಾದ್ರೆ ಆಗಿರೋದು. ಅಯ್ಯೋ, ಅದು ಈ ಫೋರ್ಸ್ ಬಿದ್ದಿರೋದು ಇಲ್ಲೆಲ್ಲ ಫುಲ್ಲು. ಇಲ್ಲಿ ಬಿದ್ದಿರೋ ಫೋರ್ಸ್ಗೆ ಇಲ್ಲಿ ಡಿಸ್ಪ್ಲೇ ಮಾಡ್ಸಲ್ಲ ಅನ್ಸುತ್ತೆ ಯಾರು. ಇಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಆಗಿದೆ. ಇಲ್ಲ ಮಾಡಲ್ಲ ಬಿಡು, ತರ್ತೀನಿ ಹೊಸ ಟಿವಿ. ಈಗ ಏನಾರ ಇರ್ಬೇಕಲ್ವಾ? ಆಡ್ತಾ ಇದ್ವಿ ಮಮ್ಮಿ. ವ್ಯಾಲ್ಯೂಬಲ್ ವಸ್ತುಗಳು. ನಿಮಗೆ ಒಂದು ಕನ್ನಡಿ ಇರುತ್ತೆ, ಕನ್ನಡಿ ನಾವು ನೋಡ್ಕೊಂಡು ಹುಷಾರಾಗಿ ಎತ್ತಿಡ್ಬೇಕು. ಅದೊಂಚೂರು ಕೈ ಮಿಸ್ಟೇಕ್ ಆಗಿ ಕೆಳಗ್ ಬಿದ್ರೆ ಅದು ದೊಡ್ಡ ಅನಾಹುತ.
ಅಮ್ಮ ನಾವೆಲ್ಲ ಹಿಂಗ್ ಪಾಸ್ ಆಡ್ತಾ ಇದ್ವಿ, ಅವಾಗ ಆಗಿದ್ದು ನಾನು ಬೇಕು ಬೇಕಂತ ಹೋಗಿ ಹಿಂಗ್ ಬಡ್ದಾಕದ್ನ ಕೋಪದಲ್ಲಿ, ಇಲ್ಲ ತಾನೆ? ಟಚ್ ಆಯ್ತು. ಏನ್ ಗೊತ್ತದಲ್ಲಮ್ಮ, ಇದು ತುಂಬಾ ಸೆನ್ಸಿಟಿವ್ ಇರುತ್ತೆ. ಸುಮ್ನೆ ಹಿಂಗ್ ನಮ್ಮ ಆಶಕ್ಕೆ ಸುಮ್ನೆ ಹಿಂಗ್ ಕೈ ಹಿಂಗ್ ತಗ್ಲಿದ್ದು ಫುಲ್ ಡಿಸ್ಪ್ಲೇ ಹೊಂಟೋಗಿತ್ತು. ತುದಿ ಟಚ್ ಆಯ್ತು, ತುದಿ ಟಚ್ ಆಯ್ತು ಅದು. ನಾನು ತುಂಬಾ ದಿವಸ ನೋಡ್ಬೇಕು ಹೆಂಗಿರುತ್ತೆ ಅಂತ ಅನ್ಕೊಂತಿದ್ದೆ, ಹೊಡೆದೋಗಿರ್ತೀವಿ. ಎಷ್ಟಾಯ್ತಪ್ಪ ಇದು? ನೀನ್ ಯಾಕಮ್ಮ ನಗ್ತಿದ್ಯಾ? ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ನಾನೇನ್ ಅವ್ರನ್ನ ₹1 ನನಗ್ ಗೊತ್ತು ಕಷ್ಟ. ಅವಾಗ ಇರ್ಲಿಲ್ಲ ಅಂತಂದ್ರಲ್ಲಿ ₹10 ಸರಿ ಬಿಡಿ, ಏನ್ ಮಾಡುತ್ತೆ? ನೆಕ್ಸ್ಟ್ ಟೈಮ್ ಬಿಡು, ಹುಷಾರಾಗಿ ಆಡ್ತಾನೆ. ಹೇಳಿದ್ದೆ ನಾನ್ 1000 ಸಲ ಬಡ್ಕತ್ತಿದ್ದೆ ಅಂತ. ಸರಿ ಬಿಡು. ಆಡ್ಬೇಡ ಇಲ್ಲಿ ಅಂತ. ಹೋಗ್ಲಿ ಬಿಡು, ಆಯ್ತು. ಆಚೆ ಹೋಗೋಣದ ಹೇಳು. ಆಡ್ಬೇಕಲ್ಲ, ಎಲ್ಲಿ ಜಾಗ ಇಲ್ವಾ ಬೈಲು? ಸುಮ್ಮನೆ ಎಷ್ಟಿದೆ ಅಷ್ಟೇ, ಅದು ಟಚ್ ಆಗಿ ಹೆಲ್ಮೆಟ್ ಹೊಡೆದೋಗಷ್ಟು ಮಟ್ಟಿಗೆ ಎಷ್ಟಾ? ಹಿಂಗ್ ಪಾಸ್ ಮಾಡಿ ಅದೊಂಥರ ದೂರ ಅಲ್ಲಲ್ಲ ನಿಂತಿದ್ದೆ. ಅಲ್ಲ ಅಷ್ಟು ಅಲ್ಲ ಕಣೆ. ನಾನು ಅದಕ್ಕೆ ಇಲ್ಲಿ ನಿಂತಿದ್ದೆ. ನಾನು ಹಿಂಗ್ ಮಾಡ್ತಿದ್ದಲ್ಲ, ಅದೇನಾಯ್ತು ಬಿಟ್ಬಿಟ್ಟವ್ನು. ಅದೇನೋ ರಪ್ಪ ಅಂತ ಹೋಗ್ಬಿಡ್ತಾ ಇತ್ತಲ್ಲ, ಹೆಲ್ಮೆಟ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಸೂರ್ಯ. ಅಷ್ಟು ಸಿಟ್ಟು ಬರ್ತಾಯ್ತು ನನಗೆ. ಹೊಡೆದ್ಬಿಡು ಹೋಗ್ಲಿ, ಹೊಡಿ. ನಂಗೆ ಆಪರೇಷನ್ ಮಾಡಿಸ್ಕೊಂಡಿರೋದು ದುಡ್ಡು ವೇಸ್ಟ್ ಆಗಿದ್ದು ಅಷ್ಟು ನನ್ಗೆ ಬೇಜಾರಾಗ್ಲಿಲ್ಲ. ನಿನ್ ದುಡ್ಡಲ್ವಲ್ಲ, ಯಾಕೆನ್ಸುತ್ತೆ? ಗ್ಲಿಚ್ ಆಯ್ತಾ? ಆಯ್ತು ಸರಿ, ಬೇಜಾರಾಗ್ಬೇಡಮ್ಮ. ನಾನ್ ತಂದಿದ್ರು ಬೇಜಾರ್ ಮಾಡ್ಕೊತಿರ್ಲಿಲ್ಲ, ಅದು ಇವನ್ ಫಸ್ಟ್ ತಂದಿದ್ದು. ಅಳ್ಬೇಡ, ಆಯ್ತು. ಹತ್ರ ಬಂದ್ಬಿಡುತ್ತಾ? ಅಳ್ಬಾರ್ದಮ್ಮ, ಆಯ್ತು ಅಳ್ಬೇಡ, ಸುಮ್ಮನೆ. ಎಷ್ಟು ಚೆನ್ನಾಗಿದ್ದು ಟಿವಿ. ಇವಾಗ ಏನ್ ಸರಿ ಮಾಡಿಸ್ಕೊಡ್ತೀನಿ? ನಾನ್ ತಾನೇ ಸರಿ ಮಾಡಿಸ್ಬೇಕು. ಎಷ್ಟಲ್ವಾ ನೀನು ₹1 ಕಷ್ಟ ಸರಿ ಮಾಡ್ತಾರೆ, ಹೊಸ ಟಿವಿನ ಬಂದ್ಬಿಡುತ್ತೆ. ತಗೊಂಬ. ಅಷ್ಟೇ ತಾನೆ, ಆಯ್ತು. ಅದೇ ಕಟ್ಕೊಂಡ್ಬಿಡೋಣ ಬಿಡೋ, ನಾನು ಒಂದ್ ಅರ್ಧ ಹಾಕ್ತೀನಿ. ಇಲ್ಲ ಬೇಡ. ಆಯ್ತು, ಹೊಸ ತರ್ತೀನಿ ಬಿಟ್ಟು ದೊಡ್ಡದು. ಇದ್ ನಿನ್ ರೂಮ್ಗೆ ಹಾಕ್ಸ್ತೀನಿ, ನೀನ್ ಸೀರಿಯಲ್ ನೋಡ್ಬೋದು. ಅದ್ ಸರಿ ಮಾಡ್ಸ ಹಾಕ್ಸ್ತೀನಿ, ಬರಲ್ಲ. ನಮ್ಮ ಬೇಡ ಏನು ಯಾಕೆ? ನಮ್ಗೆ ಯಾವ ಟಿವಿನು ಬೇಡ, ತರ್ಲು ಬೇಡ. ಶೋರೂಮ್ ಅವ್ರ ಭಾಗ್ಯಲಕ್ಷ್ಮಿ ಶೋರೂಮ್ ಅವ್ರು ಕೇಳ್ತೀನಿ, ಈ ತರ ಡಿಸ್ಪ್ಲೇ ಆಗಿದೆ, ಏನಾದ್ರು ರಿಲಯನ್ಸ್ ಅಲ್ಲ, ಇನ್ನೆಲ್ಲಿ? ರಿಲಯನ್ಸ್ ಅಲ್ಲಿ, ಕರೆಕ್ಟ್, ರಿಲಯನ್ಸ್. ಅದಕ್ಕೇನು ಬೇಜಾದ್ರಿ ಏನು? ಹೋಗ್ಲಿ ಬಿಡು, ಅಳ್ಬಾರ್ದು ಅದಕ್ಕೆಲ್ಲ. ಸೂರ್ಯ, ನಿನ್ಗೊಂದ್ ಸ್ವಲ್ಪ ದೇವ್ರ ಬುದ್ಧಿ ಕೊಟ್ಟಿಲ್ವಾ? ಯಾಕೆ? ನೀನು ಒಂದ್ ಪದಾರ್ಥ ಇಲ್ಲಿದೆ, ನಮ್ಮ ಮೈಂಡ್ ಇಲ್ವಾ ನಿನ್ಗೆ? ಮನುಷ್ಯ ಇಲ್ಲಿ ಬಾಯಲ್ಲಿ ತೋರಿಸ್ತೀನಿ, ಇಲ್ಲಿ ಬಾಯಲ್ಲಿ ತೋರಿಸ್ತೀನಿ. ನೀನ್ ನಿಂತಿದ್ನಾ? ಗ್ರಹಚಾರ ಬಿಡೆ, ಒಳ್ಳೆ ಹೇಳಿದ್ರೆ ಹೇಳ್ಕೊಂಡು ಒಳ್ಳೆ. ಏನ್ ಮನುಷ್ಯ ತಡೀರಿ. ಆಯ್ತು ತಡೀರಿ, ನಾನು ಮಾತಾಡ್ತೀನಿ. ಹಾ, ಅವ್ರು ಹೊಡೆದಾಕಿದ್ರೆ ಹಿಂಗೆಲ್ಲ ಮಾತಾಡ್ತಾ ಇದ್ದ ನೀನು? ಹೋಗ್ಲಿ ಬಿಡೆ ಶೋಭಾ, ಇನ್ನೊಂದು ನೋಡ್ಕೊಳ್ಳೋಣ ಅಂತ. ಹಂಗೆ. ಬಟ್ ನಮ್ಮ ಅಮ್ಮಗ್ ನಾನ್ ತಂದಿರೋದಲ್ವಾ, ಸ್ವಲ್ಪ ಎಮೋಷನ್. ನೀನ್ ಫಸ್ಟ್ ಕಷ್ಟಪಟ್ಟು ತಂದೆ ಅಂತ ಅವ್ಳು ತಂದಿದ್ರು, ಅದು ಜೋರ ಹೊಡೆದಿಯ ನೋಡು, ಅವನು ಇಟ್ಕೊಂಡಿದ್ದಿದ್ರೆ ಸರಿ ಹೋಗ್ತಿಸ್ಮ. ಅದು ಸ್ಲಿಪ್ ಆಗ್ಬಿಟ್ಟೈತೆ, ಅದು ರಪ್ಪ ಅಂತ ಹೋಯ್ತು. ನಾವು ಮನೆಯೊಳಗೆ ಇರಂಗಿರ್ತಿತ್ತ, ಅವಾಗ ಗೊತ್ತಾಗ್ತಿತ್ತು ಎಲ್ಲ. ನಾವು ರೌಂಡ್ ಮಾಡಿ ನಿಂತಿದ್ರೆ ಏನ್ ಹೋಗ್ತಿರ್ಲಿಲ್ಲ. ಬ್ಲಿಂಕ್ ಆಯ್ತಾನೆ. ಹ್ಞೂ, ಎಲ್ಲ ಬೈತಾರೆ ಬಿಡ. ನನ್ ತಪ್ಪು, ನಾನ್ ಬ್ಲೇಮ್ ತಗೊಂತೀನಿ. ಇವ್ರಿಗೆ ಯಾರು ಬೈಬೇಡಿ, ಇವ್ರನ್ನೆಲ್ಲ ಇಲ್ಲಿ ನಿಲ್ಸ್ಬಿಟ್ಟು ನಾನೊಬ್ಬ ಇಲ್ಲಿ ನಿಂತಿದ್ದೆ. ಅಮ್ಮ ಈಗ ನಿಮ್ಮ ಅಪ್ಪನ್ ನಾನೇನ್ ಹೇಳಿ?
ನೋಡಿ ಇಲ್ಲಿ ದೊಡ್ಡಪ್ಪ ಬಾವ ಬೇಜಾರ್ ಮಾಡ್ಕೊಂಡು ಎಷ್ಟು ಬೇಜಾರಾಗುದು ನನಗ್ ಗೊತ್ತು ಅನ್ನೋದು. ಬಾವಾ ಬೇಜಾರ್ ಮಾಡ್ಕೋಬೇಡಿ ಬಾವ. ಈಗ ನಾವೇ ಏನು ಮಾಡಕ್ಕಾಗಲ್ಲ. ಚರು ಒಂದ್ ಹಾಲ್ ಚೆಲ್ಲಿದ್ರೇನೆ ನಮ್ಮಮ್ಮ ನಮ್ಗ್ ನಾಯಿ ಹೊಡ್ದಂಗ್ ಹೊಡಿತಾರೆ. ಹೊಡಿತಿದ್ರು ಅದಕ್ಕೆ ಲಾಸ್ಟ್ ಆಗ್ಬೇಕು. ಈಗ ನೋಡಿ ನಮ್ಮಮ್ಮ ನಂಗೆ ಹೊಡೆದಿಲ್ಲ, ಬಟ್ ಆದ್ರೂ ನಂಗೆ ಬುದ್ಧಿ ಇವಾಗ ಕೇಳಮ್ಮ ಅವ್ರಿಗೆ ಫೋನ್ ಮಾಡಿ. ಯಾರು ಬೈಬಿಟ್ರಪ್ಪ. ಏನೋ ಒಂದ್ ಕೋಟಿದಾದ್ರೂ ಅವ್ಳಿಗೇನೋ ಅನ್ಬಾರ್ದು. ಮುರಾರಿ ಅನ್ಸುತ್ತೆ. ಕೋಟಿ ಆದ್ರೂ ತೇಜುಗೇನೋ ಎಷ್ಟಾಗ್ಬೋದು? ಎಷ್ಟು ಇಂಚಸ್? 55. ಹಲೋ ಸರ್, 58 ಇಂಚಸ್ದು ಎಷ್ಟಾಗುತ್ತೆ? 55. ಹಾಂ 55. ಮಾಡಲ್ಲು ಗೊತ್ತಿಲ್ಲ ಸರ್, ಬಿಡಿ ನಾನು ಕಾಲ್ ಮಾಡ್ತೀನಿ. ಒಂದು ನಿಮಿಷ ಕಾಲ್ ಮಾಡ್ತೀನಿ ಬ್ರೋ. ಅವ್ರು ಚೆಕ್ ಮಾಡ್ಬಿಟ್ಟು ಹೇಳ್ತಾರಂತೆ. ಬಾಯ್ ಮುರಾರಿ. ನೋ ಬಾಯ್ ಬಾಯ್. ಅಲ್ಲ ಎಕ್ಸ್ಚೇಂಜ್ ಆಫರ್ ಇದ್ರೆ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಅಂತಂದ್ರು. ಮುರಾರಿ ಬಾಯ್ ಅಂದಿದ್ದಿ. ಹಾಕ್ಲಾ? ಸಂಜು ಟ್ರೈ ಮಾಡು, ಆಗುತ್ತೆ ನೋಡು. ಆಫರ್ ಮಾಡ್ಬಿಡಲ್ಲ. Prank! 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 ಗೈಸ್, ನಮ್ಮ ಟಿವಿ ಚೆನ್ನಾಗಿ ವರ್ಕ್ ಆಗ್ತಿದೆ. ಇಲ್ಲಾಂದ್ರೆ ಅಪ್ಪನಿಗೆ ಇನ್ನ ಬಾಯಿ ಬಂದು ಬೈತಿದ್ರು. ಅವ್ರು ಕಂಟ್ರೋಲ್ ಮಾಡ್ಕೊಂಡ್ರು, ಅವ್ರು ಸನ್ನೆ ಮಾಡ್ದ ಅವರು. ಗೈಸ್, ಫೈನಲಿ ಎಲ್ಲರೂ ಪ್ರ್ಯಾಂಕ್ ಅಪ್ಪ ಸಕ್ಸಸ್ಫುಲ್ ಆಯ್ತು. ಯಾರಿಗೂ ಗೊತ್ತಾಗಿಲ್ಲ. ಅವ್ರು ಹೆವಿ ಪ್ರ್ಯಾಂಕ್ ಆದ್ರು ಅವರು. ಪಾಪ LG ಅವ್ರಿಗೆಲ್ಲ ಕಾಲ್ ಮಾಡಿ ಥ್ಯಾಂಕ್ ಯು ಸೋ ಮಚ್. ಏ ಅಜ್ಜಿ, ಪ್ರ್ಯಾಂಕ್ ಮಾಡಿರೋದು ಸುಮ್ನೆ ಕಾಮಿಡಿ. ನಾನು ತಮಾಷೆ ಮಾಡಿದ್ ನಾನು. ಅವ್ರು ಬರಲ್ಲಂತೆ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು